ಇನ್ನು ಪಾಕಿಸ್ತಾನದ ವಿರುದ್ಧದ ಹೋರಾಟದ ವಿಚಾರವಾಗಿ ಇದು ಭಾರತೀಯ ಸೇನೆಗೆ ಕ್ರೆಡಿಟ್ ಸಲ್ಲಬೇಕು, ಯಾವ ಪಕ್ಷಕ್ಕೂ ಇದರ ಕ್ರೆಡಿಟ್ ತೆಗೆದುಕೊಳ್ಳೋಕೆ ಹೋಗಬಾರ್ದು ಅವರು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಕದನ ವಿರಾಮವನ್ನು ಸ್ವಾಗತಿಸ್ತೀನಿ, ಆದರೆ ಅದಕ್ಕೂ ಮುನ್ನ ಒಂದು ಸರ್ವಪಕ್ಷ ಸಭೆ ಕರಿಬೇಕಾಗಿತ್ತು ಅಂತಲೂ ಕೂಡ ಅವರು ಸಲಹೆ ಕೊಟ್ಟಿದ್ದಾರೆ. ಬನ್ನಿ ಏನು ಹೇಳಿದ್ರೆ ಕೇಳೋಣ. ಕ್ರೆಡಿಟ್ ಶುಡ್ ಗೋ ಟು ಅವರ್ ಆರ್ಮಿ ಫೋರ್ಸ್. ಯಾರಿಗೂ ಇದು ಯಾವುದು ಪೊಲಿಟಿಕಲ್ ಇದು ಕ್ರೆಡಿಟ್ ತಗೊಳ್ಳೋದಲ್ಲ. ಕ್ರೆಡಿಟ್ ಶುಡ್ ಗೋ ಟು ಅವರ್ ಆರ್ಮಿ ಡಿಫೆನ್ಸ್. ಇದೆಲ್ಲ ಅವರಿಗೆ ಹೋಗ್ಬೇಕು. ಈಗ ನೋಡಪ್ಪ, ಸೀಜ್ ಫೈರ್ ಆಗಿದೆ, ಸೀಜ್ ಫೈರ್ ವೆಲ್ಕಮ್ ಮಾಡಿದ್ದೀನಿ, ಗೊತ್ತಾಯ್ತಾ. ಕಾರಣಗಳನ್ನು ಇವತ್ತು DGMಗಳು ಮೀಟಿಂಗ್ ಆದಮೇಲೆ ಏನು ಅಂತ ಗೊತ್ತಾಗುತ್ತೆ. ಅವರು ಆಲ್ ಪಾರ್ಟಿ ಮೀಟಿಂಗು ಕರಿಬೇಕಾಗಿತ್ತು. ಬಿಫೋರ್ ದಿ ಸೀಜ್ ಫೈರ್ ಮಾಡೋಕ್ಕೆ ಮುಂಚಿತವಾಗಿ ಆಲ್ ಪಾರ್ಟಿ ಮೀಟಿಂಗು ಕರಿಬೇಕಾಗಿತ್ತು. ಜೊತೆಗೆ ಪಾರ್ಲಿಮೆಂಟ್ನು ಕೂಡ ಕರಿಬೇಕು. ಬಿಕಾಸ್ ಇಟ್ಸ್ ಎ ವೆರಿ ಸೀರಿಯಸ್ ಮ್ಯಾಟರ್. ಈಗ ಸೀಜ್ ಫೈರು ಡಿಕ್ಲೇರ್ ಮಾಡಿದ್ದಾರೆ, ಎರಡೂ ದೇಶಗಳು ಒಪ್ಕೊಂಡಿದ್ದಾವೆ ಅಂತ ಹೇಳ್ತಾರೆ. DGMOಗಳು ಸಭೆ ನಡೀತದೆ, ಅಲ್ಲಿ ಏನು ತೀರ್ಮಾನ ಆಗುತ್ತೆ ನೋಡೋಣ.